ಎಲ್ಲರಿಗೂ ನಮಸ್ಕಾರ. ತಾರಾ ತಂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ವ್ರತ ಬರುತ್ತಿರುವುದರಿಂದ ಹಾಗೂ ಕಳಶಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದೆಂದು ತಿಳಿಯೋಣ ಬನ್ನಿ. ವರಮಹಾಲಕ್ಷ್ಮಿ ವ್ರತವು ಬಹಳ ಶ್ರೇಷ್ಠವಾದ ವ್ರತವಾಗಿರುತ್ತದೆ. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಅಥವಾ 3ನೇ ಶುಕ್ರವಾರ ಹುಣ್ಣಿಮೆಗೆ ಬರುವಂತಹ ಮೊದಲು ಈ ಶುಕ್ರವಾರಗಳಂದು ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತೇವೆ. ಈ ವ್ರತದ ಸಂಪೂರ್ಣತೆ ಏನೆಂದರೆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪಾತ್ರರಾಗಲು ಈ ವ್ರತವನ್ನು ಆಚರಿಸುತ್ತಾರೆ. ಅದೇ ತರಹ ಈ ವ್ರತಕ್ಕೆ ಕಳಶದಲ್ಲಿ ಹಾಕುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ನಿಮಗೆ ಪನ್ನೀರು ಅಥವಾ ರೋಸ್ ವಾಟರ್ ಅಂತ ಹೇಳ್ತಾರೆ, ಅರಿಶಿಣದ ಕೊಂಬು 6 ಆಗಿರಬೇಕು, ಇಲ್ಲಿ 2 ಇದೆ, 6 ಹಳದಿ ಕವಡೆ, 2 ಮೋತಿ ಶಂಖಗಳು, 2 ಗುಂಡು ಅಡಿಕೆ, 1 ಬೆಳ್ಳಿ ನಾಣ್ಯ, 1 ಲಕ್ಷ್ಮೀ ನಾಣ್ಯ, ಇದರ ಹಿಂದೆ ಶ್ರೀಚಕ್ರ ಇರುವಂತಹ ನಾಣ್ಯವಾಗಿರಬೇಕು, 6 ಗೋಮತಿ ಚಕ್ರ, 6 ಏಲಕ್ಕಿ, ಇಲ್ಲಿ 2 ಚಕ್ಕೆ ತುಂಡಿದೆ, ಆದರೆ ನೀವು 6 ಚಕ್ಕೆ ತುಂಡನ್ನು ಹಾಕಿಕೊಳ್ಳಿ, 6 ಲವಂಗ ಹಾಗೂ 6 ಎಡಮುರಿ ಬಲಮುರಿ, ಒಂದಿಷ್ಟು ಪಚ್ಚ ಕರ್ಪೂರ, 6 ಪಲಾವೆಲೆ ಅಥವಾ ಬೇಲೀಫ್ ಅಂತ ಹೇಳ್ತಾರೆ, ಒಂದಿಷ್ಟು ಅಕ್ಷತೆ, ಕೆಂಪು ಮತ್ತು ಅರಶಿನ 2 ಆದರೂ ಒಳ್ಳೆಯದು, 6 ಖರ್ಜೂರ, 6 ಕಮಲದ ಬೀಜ, ಜವಾದು ಪುಡಿ, ಲಾವಂಚ, ಅರಿಶಿನ ಕುಂಕುಮ, 1 ಶಂಖ ಹಾಗೂ ಕಸ್ತೂರಿ ಹಾಗೂ ಗೋರೋಚನ. ಇವೆಲ್ಲವನ್ನು ನೀವು ಈ ಕಳಶದ ಒಳಗೆ, ಆ ಕಳಶದ ಬಿಂದಿಗೆಯು ತಾಮ್ರದ ಅಥವಾ ಹಿತ್ತಾಳೆಯದಾಗಿದ್ದರೆ ಬಹಳ ಶ್ರೇಷ್ಠ, ಆಯಿತಾ, ಅಥವಾ ಬೆಳ್ಳಿಯಾದರೂ ಇನ್ನೂ ಶ್ರೇಷ್ಠ. ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ರೀತಿಯಂತಹ ಬಿಂದಿಗೆಗಳನ್ನು ಉಪಯೋಗಿಸಬೇಡಿ, ಏಕೆಂದರೆ ಅದು ಶನಿಯ ಪ್ರಯುಕ್ತವಾಗಿರುವುದರಿಂದ ಶನಿಯ ಅಂಶಗಳು ನಮಗೆ ಪೂಜೆಗೆ ಸೂಕ್ತವಿಲ್ಲದ ವಸ್ತುಗಳಾಗಿರುತ್ತದೆ. ಇದಕ್ಕಾಗಿ ಹಾಗೂ ಇದರಲ್ಲಿ ಲಾವಂಚ ಮರಿದೆ ಹಾಕಿ, ಲಾವಂಚ ತುಂಬಾ ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ. ಇದೆಲ್ಲ ಹಾಕಿ ಇದರ ಒಳಗೆ ಒಂದಿಷ್ಟು ಪತ್ರೆಗಳು, ಅದೇನೆಂದರೆ ತುಳಸಿ ಪತ್ರೆ, ಬಿಲ್ವ ಪತ್ರೆ, ಇದೆರಡನ್ನು ಹಾಕಿ ಅದಕ್ಕೆ 5 ವಿಳ್ಯದೆಲೆ, ಅದರ ಜೊತೆಗೆ 1 ಕುಡಿ ಮಾವಿನ ಸೊಪ್ಪನ್ನು ಇಟ್ಟು ನೀವು ಕಳಶ ಸ್ಥಾಪನೆ ಮಾಡಬೇಕಾಗುತ್ತದೆ. ಹಾಗೂ ಕಳಶ ಸ್ಥಾಪನೆ ಮಾಡಿದ ಮೇಲೆ 1 ಅರಿಶಿಣದ ಕೊಂಬನ್ನು ಒಂದು ಮಾಂಗಲ್ಯದ ರೀತಿಯಲ್ಲಿ ತಾಯಿಗೆ ಧರಿಸಬೇಕು. ಅದು ಈ ಕಂಠ ಭಾಗಕ್ಕೆ ಧರಿಸಲೇಬೇಕು, ಅದೊಂದು ಮುಖ್ಯವಾದ ಅಂಶ. ಇದರಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಏನೆಂದರೆ ಇದರ ಒಳಗೆ ನೀವು ಪುಷ್ಪಗಳನ್ನು ಹಾಕಿ, ಅದು ಕೆಂಡ ಸಂಪಿಗೆ ಆಗಿರಬಹುದು ಅಥವಾ ಕೆಂಪು ಪುಷ್ಪಗಳಾಗಿರಬಹುದು ಅಥವಾ ಬಿಳಿ ಪುಷ್ಪಗಳಾಗಿರಬಹುದು, ಪಾರಿಜಾತ ಹಾಕಿದರೆ ಇನ್ನೂ ಒಳ್ಳೆಯದು. ಅದರಿಂದ ಇನ್ನೂ ಶ್ರೇಷ್ಠವಾದ ಫಲಗಳು ನಿಮಗೆ ದೊರಕುತ್ತದೆ. ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿ ಆದಷ್ಟು 6 ಶುಕ್ರನ ಸಂಖ್ಯೆ ಆಗಿರುವುದರಿಂದ, ಶುಕ್ರನು ಲಕ್ಷ್ಮಿಗೆ ಪ್ರಿಯರಾಗಿರೋದ್ರಿಂದ ಎಲ್ಲ ಅಂಶಗಳಲ್ಲೂ 6ರಲ್ಲಿ, ಅದಕ್ಕೋಸ್ಕರ ಪ್ರತಿಯೊಂದು ಪದಾರ್ಥಗಳು 6ನ ಒಂದು ರೀತಿಯಲ್ಲಿ ಅಥವಾ 6ನ ಒಂದು ಅಂಕದಲ್ಲಿ ನೋಡಿಕೊಂಡು ಹಾಕಿಕೊಳ್ಳಿ. ಇದೇ ತರಹ ಮತ್ತಷ್ಟು ವಿಚಾರಗಳಿಗೆ ತಾರಾತಂತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತಿತರರಿಗೆ ಶೇರ್ ಮಾಡಿ ಹಾಗೂ ಅವರಿಗೂ ಸಹಾಯವಾಗುವಂತೆ ನೋಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫರ್ದರ್ ಅಪ್ಡೇಟ್ಸ್ಗಳಿಗಾಗಿ. ಥ್ಯಾಂಕ್ ಯು.